ಹಲೋ, ನಾನು ಕವಿತಾ. ಟಾಟ್ಸ್ ಅಂಡ್ ಮಾಮ್ಸ್ಗೆ ನಿಮಗೆ ಸ್ವಾಗತ. ಇವತ್ತೊಂದು ಇನ್ಸ್ಟೆಂಟ್ ವೀಟ್ ರವಾ ದೋಸೆ ಮಾಡ್ತಾ ಇದ್ದೀವಿ ಟಾಟ್ಸ್ ಅಂಡ್ ಮಾಮ್ಸ್ ಕಿಚನಲ್ಲಿ. ಏನು ಪ್ಲ್ಯಾನ್ ಮಾಡದೆ ಬೆಳಗ್ಗೆ ಎದ್ದು ಒಂದು ಒಳ್ಳೆ ತಿಂಡಿ ಮಾಡಬೇಕು ಅಂದಾಗ ಈ ಇನ್ಸ್ಟೆಂಟ್ ವೀಟ್ ರವಾ ದೋಸೆ ಮಾಡಿ. ಯಾಕಂದರೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬೇಕು. ನೀವು ಪ್ಲ್ಯಾನಿಂಗ್ ಮಾಡಿ ಇಂಗ್ರೀಡಿಯೆಂಟ್ಸ್ ತಂದಿಟ್ಕೊಂಡಿಲ್ಲ ಅಂದರೂ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಈ ದೋಸೆ ಕ್ರಿಸ್ಪಿ ದೋಸೆ ಮಾಡ್ಬೋದು. ಸೊ ಬನ್ನಿ ನೋಡೋಣ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿಟ್ಕೊಂಡು ಒಂದು ಪ್ಯಾನ್ಗೆ ಫಸ್ಟು 1 ಕಪ್ ರವೆ ಹಾಕಿ ಅದನ್ನು ಒಂದು 2ರಿಂದ 5 ನಿಮಿಷದಷ್ಟು ರೋಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಅದಕ್ಕೆ ತಣ್ಣಗಾಗ್ಲಿಕ್ಕೆ ಬಿಡಿ. ಮತ್ತು ಅದೇ ಪ್ಯಾನ್ಗೆ 2ರಿಂದ 3 ಚಮಚದಷ್ಟು ಎಣ್ಣೆ ಹಾಕಿ, ಸಾಸಿವೆ ಹಾಕಿ. ಸಾಸಿವೆ ಒಂಚೂರು ಚೆನ್ನಾಗಿ ಸಿಡಿದಿದ್ದಾದಮೇಲೆ ಇದಕ್ಕೆ ಹೆಸರುಬೇಳೆ ಮತ್ತು ಕಡಲೆಬೇಳೆ 1 ಚಮಚದಷ್ಟು ಹಾಕಿದ್ದೀನಿ. ಕರಿಬೇವು ಕೂಡ ಕಟ್ ಮಾಡಿ ನೀವು ಹಾಕ್ಬೋದು, ಅದನ್ನ ಒಳ್ಳೆ ರುಚಿ ಕೊಡುತ್ತೆ. ಹಸಿ ಮೆಣಸಿನ್ಕಾಯಿನ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಇಲ್ಲಿ. ನೀವು ಚಿಕ್ಕ ಮಕ್ಳಿಗೆ ಕೊಡ್ತಿದ್ರೆ ಮೆಣಸಿನ ಪುಡಿ ಕೂಡ ಹಾಕ್ಕೋಬೋದು, ಇಲ್ಲ ಖಾರದ ಪುಡಿ. ಮತ್ತು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ 1-2 ನಿಮಿಷದಷ್ಟು ಫ್ರೈ ಮಾಡಿ, ಯಾಕಂದರೆ ದೋಸೆಯಲ್ಲಿ ಇನ್ನೊಂದು ಸ್ವಲ್ಪ ಫ್ರೈ ಆಗಿಬಿಡುತ್ತೆ. ಸೊ ರವೆನೂ ಒಗ್ಗರಣೆನೂ ತಣ್ಣಗಾದ್ಮೇಲೆ ಒಂದು ಬೌಲಿಗೆ 1 ಕಪ್ ರವೆ, ನಾವು ಹುರಿದಿಟ್ಕೊಂಡಿದ್ದ ರವೆ, 1 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ಳಿ. ಮತ್ತು ತಣ್ಣಗಾಗಿರೋ ಒಗ್ಗರಣೆ, ಅದ್ರ ಜೊತೆಗೆ ಉಪ್ಪು ರುಚಿಗೆ ತಕ್ಕಷ್ಟು. ನೀವು ಮೆಣಸಿನ್ಕಾಯಿ ಆ್ಯಡ್ ಮಾಡಿಲ್ಲ ಅಂದರೆ ಈ ಟೈಮಲ್ಲಿ ಮೆಣಸಿನ ಪುಡಿನ ಹಾಕ್ಕೊಳ್ಬೋದು. ಸೊ ಹೆಚ್ಚಿಗೆ ನೀರು ಹಾಕ್ಕೊಳ್ಳಿ. ಒಂದು ತೆಳು ಬ್ಯಾಟರ್ ಬರೋ ಅಷ್ಟು ತೆಳು ಹಿಟ್ಟಾಗಬೇಕಿದು. ತುಂಬ ಗಟ್ಟಿಗೆ ನಮ್ಮ ರೆಗ್ಯುಲರ್ ದೋಸೆ ಹಿಟ್ಟು ಥರ ಅಲ್ಲ, ರವೆ ದೋಸೆ ಥರ ಮೇಲಿಂದ ಉಯ್ಯೋದ್ರಿಂದ ಸ್ವಲ್ಪ ತೆಳ್ಳಗೆ ಇರಲಿ ಹಿಟ್ಟು. ಸೊ ಈ ಹದದಲ್ಲಿ ಸರಿ ಇರುತ್ತೆ ಇನ್ಸ್ಟೆಂಟ್ ವೀಟ್ ರವಾ ದೋಸೆ ಮಾಡೋದಕ್ಕೆ. ಸೊ ಒಂದು ಪ್ಯಾನ್ನ ಬಿಸಿ ಮಾಡಿಕೊಂಡು ಅದಕ್ಕೆ ಒಂಚೂರು ಈರುಳ್ಳಿ ಹಚ್ಚಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ. ಇಲ್ದಿದ್ರೆ ಒಂಚೂರು ನೀರು ಚಿಮ್ಕಿಸಿ ಕೂಡ ವೈಪ್ ಮಾಡ್ಕೊಳ್ಳಿ, ನೀರಿಲ್ಲ ಎಣ್ಣೆ ಚಿಮ್ಕಿಸಿ. ಸೊ ರೆಡಿ ಇರೋ ತವ, ಸ್ವಲ್ಪ ಬಿಸಿ ಇರೋ ತವಕ್ಕೆ ಈ ಥರ ಸ್ಪ್ರೆಡ್ ಮಾಡಿ ಮೇಲ್ಗಡೆಯಿಂದನೇ ಉಯ್ತಾ ಇದ್ದೀನಿ ದೋಸೆ ಹಿಟ್ಟನ್ನ. ಸೊ ನೀವು ಹಾಗೆ ಮೇಲ್ಗಡೆಯಿಂದ ಹಿಟ್ಟು ಉಯ್ದು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ, ಪ್ಯಾನ್ನ ಅಲ್ಲಾಡಿಸಿ ಬೇಕಾದಂಗೆ. ಮತ್ತು ಅದಕ್ಕೆ ಎಣ್ಣೆ ಹಾಕಿ ಮೀಡಿಯಮ್ ಹದದಲ್ಲೇ, ಮೀಡಿಯಮ್ ಉರಿನಲ್ಲೇ ಬೇಯಿಸಿ. ಸೊ ಒಂದು ಕಡೆ ಬೆಂದಿದೆ, ಸಲೀಸಾಗಿ ಎದಳ್ತಿದೆ ನಮ್ಮ ದೋಸೆ. ಸೊ ಇದನ್ನು ತಿರುಗಿಸಿ ಮತ್ತೆ ಇನ್ನೊಂದು ಕಡೆ ಚೆನ್ನಾಗಿ ಕ್ರಿಸ್ಪಿ ಆಗಬೇಕು ಅಂದರೆ ಸ್ವಲ್ಪ 1-2-3 ನಿಮಿಷ ರೋಸ್ಟ್ ಮಾಡ್ಕೊಳ್ಳಿ. ಸೊ ಮತ್ತೆ ಇದನ್ನು ಫ್ಲಿಪ್ ಮಾಡಿ ರೆಡಿ ಇದೆ ನಮ್ಮ ಇನ್ಸ್ಟೆಂಟ್ ವೀಟ್ ರವಾ ದೋಸೆ. ಇದನ್ನು ಚಟ್ನಿ ಜೊತೆ ಆದರೂ ತಿನ್ನಿ, ಹಾಗೆ ಆದರೂ ತಿನ್ನಿ, ಯಾಕಂದರೆ ಇದಕ್ಕೆ ಉಪ್ಪು ಖಾರ ಹಾಕ್ಬಿಟ್ಟಿದ್ದೀವಿ ನಾವು. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಇಲ್ಲಿ ತೋರಿಸ್ತಿರೋ ಮತ್ತೆ ಹಲವಾರು ರೆಸಿಪಿ ಇದೆ ನಮ್ಮ ಚಾನಲ್ನಲ್ಲಿ, ಅದನ್ನು ನೋಡೋದನ್ನು ಮರಿಬೇಡಿ. ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ನಿಮ್ಮನ್ನು ಶೀಘ್ರವಾಗಿ ಭೇಟಿ ಮಾಡ್ತೀವಿ. ಅಲ್ಲಿ ತನಕ ನಮಸ್ಕಾರ.